ಏನಾಯ್ತಪ್ಪ, ಯಾಕಿಷ್ಟು ಬೈದಲ್ಲಿದ್ಯಾ? ಅಮ್ಮ ನನ್ನ ಫ್ರೆಂಡ್ ಬರ್ತಾನೆ ಕಣಮ್ಮ, ಅವ್ನು ಬಂದರೆ ನಾನು ಮನೇಲಿಲ್ಲ ಅಂತ ಹೇಳ್ಬಿಡು, ಆಮೇಲೆಲ್ಲ ಹೇಳ್ತೀನಿ ಆಯ್ತಾ? ಕಾಸಿನ ಮೇಲೆ ಲೋಕ, ಕಾಸಿನ ಒಳಗೆ. ಎಲ್ಲಂಟಿ ನಿಮ್ಮ ಮಗ? ಅವ್ನ ಮನೇಲಿ ಇಲ್ಲ ಕಣಪ್ಪ, ಊರ್ಗ್ ಹೋಗಿದ್ದಾನೆ. ಏನಾಗ್ಬೇಕಿತ್ತಪ್ಪ? ನಿಮ್ಮ ಮಗ ನಮ್ಮ ಹತ್ರ ಸಾಲ ಇಸ್ಕೊಂಡು 2 ತಿಂಗಳಾಯ್ತು, ಬಡ್ಡಿನೇ ಕಟ್ಟಿಲ್ಲ. ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಏನಾರ ಸಿಗಾಕೊಂಡ್ರೆ ಕೈ ಕಾಲು ಮುರಿದಾಕ್ಬಿಡ್ತೀವಿ. ಒಂದು ಸಾಲ ಮಾಡವನ? ಎಷ್ಟು ಮಾಡವನೆ? 2 ಲಕ್ಷ ಮಾಡಿದಾನಂಟಿ. ಅವ್ನೇನಾದ್ರೂ ನೆಕ್ಸ್ಟ್ ತಿಂಗಳು ಬಡ್ಡಿ ಕಟ್ಟಿಲ್ಲ ಅಂತಂದ್ರೆ ಮನೇಲಿ ಇರೋದೆಲ್ಲ ಜಪ್ತಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿ ಅವ್ನಿಗೆ. ಕಲಿಯದವರಿಗೆಲ್ಲ ಶೂಲ. ಏನೋ ನೀನು ಮನೆ ಹಾಳು ಮಾಡಕ್ಕೆ ಹುಟ್ಟಿದೇನೋ? 2 ಲಕ್ಷ ಸಾಲ ಮಾಡಿದಿ ಅಂತ ನಿನ್ ಫ್ರೆಂಡ್ ಹತ್ರ ದುಡ್ಡು ತಗೊಂಡಾಗ ಏನೋ ಮಾಡಿದೆ ನೀನು? ಏನಮ್ಮ ಹಿಂಗೆ ಮಾತಾಡ್ತೀಯ? ಅಪ್ಪನ ಆಪರೇಷನ್ ಟೈಮಲ್ಲಿ ಅಮೌಂಟ್ ಅರೇಂಜ್ ಮಾಡಪ್ಪ ಅಂತ ಹೇಳ್ದಲ್ಲಮ್ಮ, ಅದೇ ದುಡ್ಡು ಕಣಮ್ಮ ಇವಾಗ ನಾನು ಸಾಲ ಮಾಡಿರೋದು. ಸಾರಿ ಕಣಪ್ಪ, ನನ್ಗೆ ಗೊತ್ತಿಲ್ಲದೆ ಆ ಥರ ಹೇಳ್ಬಿಟ್ಟೆ. ಈಗ ಏನಪ್ಪ ಮಾಡೋದು ದುಡ್ಡಿಗೆ? ಅಮ್ಮ PF ದುಡ್ಡು ಅಪ್ಲೈ ಮಾಡಿದ್ದೀನಿ ಕಣಮ್ಮ, ಇನ್ನೊಂದು ತಿಂಗಳಲ್ಲಿ ಬಂದ್ಬಿಡುತ್ತೆ. ಆದ್ರೂ ನೀನು ಈ ಥರ ಗೊತ್ತಿಲ್ಲದೆ ಎಲ್ಲ ಅರ್ಟ್ ಮಾಡ್ಬೇಡ ಕಣಮ್ಮ ನನಗೆ. ಸಾರಿ ಕಣಪ್ಪ, ಇನ್ನೊಂದ್ಸಲಿ ಆ ಥರ ಹರ್ಟ್ ಆಗೋಂಗೆ ಮಾತಾಡಲ್ಲ. ಇವಾಗಲಾದ್ರೂ ಅರ್ಥ ಮಾಡ್ಕೊಂಡಲ್ಲಮ್ಮ, ಅಷ್ಟೇ ಸಾಕು ನನಗೆ. ಕಾಸಿನ ಮೇಲೆ ಲೋಕ, ಕಾಸಿನ ಒಳಗೆ ಶೋಕ.